ಕಪ್ಪತ್ತಗುಡ್ಡ ಅಂದ್ರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಕಪ್ಪತ್ತಗುಡ್ಡ ಔಷಧಿ ಸಸ್ಯಗಳ ತಾಣವೂ ಹೌದು. ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ವರದಿ ಆಪತ್ತಿ ಕಾರಣವಾಗಿದೆ. ಪ್ರಧಾನಿಗೂ ವಿಷಯ ಮುಟ್ಟಿದೆ. ಅಪಾರ ಪ್ರಮಾಣದ ಔಷಧ ಸಸ್ಯಗಳನ್ನ ಹೊಂದಿರುವ ಕಪ್ಪತ್ತಗುಡ್ಡದ ಮೇಲೆ ಗಣಿಗಳ್ಳರ ಕಣ್ಣು ಬಿದ್ದಿದೆ. ಗದಗ ಜಿಲ್ಲೆಯ 17,872 ಹೆಕ್ಟೇರ್ ಪ್ರದೇಶದ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪವಿದ್ದು ಗಣಿಗಾರಿಕೆಗೆ ಹುನ್ನಾರ ಮಾಡಿದ್ದಾರೆ. ಇದನ್ನ ತಪ್ಪಿಸಿ ಅಂತ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. ಗದಗ ತಾಲೂಕಿನಲ್ಲಿ 401.811 ಹೆಕ್ಟೇರ್, ಮುಂಡರಗಿ ವ್ಯಾಪ್ತಿಯಲ್ಲಿ 15,433.673 ಹೆಕ್ಟೇರ್ ಮತ್ತು ಶಿರಹಟ್ಟಿಗೆ ಸೇರಿದ 2,016 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಈ ಕಪ್ಪತ್ತಗುಡ್ಡ ವ್ಯಾಪಿಸಿದೆ. ಚಿನ್ನದ ನಿಕ್ಷೇಪವಿದ್ದರೂ ಅರಣ್ಯ ಇಲಾಖೆ ಪ್ರಸ್ತಾವನೆ ತಿರಸ್ಕಾರ ಮಾಡಿದೆ. ಆದ್ರೆ ಮತ್ತೆ ಗಣಿ ಲೂಟಿಗಾಗಿ ಸರ್ಕಾರದ ಬೆನ್ನು ಬಿದ್ದಿದ್ದಾರೆ ಅನ್ನೋ ಅಂಶ ಪ್ರಧಾನಿಗೆ ಕಳಿಸಿದ ಪತ್ರದಲ್ಲಿದೆ. ಕಪ್ಪತ್ತಗುಡ್ಡ ಕರ್ನಾಟಕದ ದೊಡ್ಡ ಆಸ್ತಿ. ಮಣ್ಣು, ನೀರು, ಗಾಳಿ ಪ್ರತಿಯೊಂದು ಕೂಡ ಅವು ಮುಂದಿನ ಜನಾಂಗಕ್ಕೆ ಉಳಿಲನ್ನುವಂತಹ ಕಾರಣದಿಂದ ಮಾನನೀಯ ಪ್ರಧಾನಮಂತ್ರಿಗಳಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಅವರ ಗಮನವನ್ನು ಸೆಳೆಯಲಾಗಿದೆ. ಕಪ್ಪತ್ತಗುಡ್ಡವನ್ನ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದ್ದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷಿದ್ಧ. ಇದೀಗ 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದೆ ಬಲ್ದೋಟಾ ಕಂಪನಿ. ಆದ್ರೆ ಗಣಿಗಾರಿಕೆಗೆ ಅವಕಾಶ ಬೇಡ ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ.